ಟಫ್ನಿಂಗ್ ಎಕ್ಸರ್ಸೈಸ್ನ ಉದ್ದೇಶಗಳು. ಈ ವ್ಯಾಯಾಮಗಳು ಸ್ನಾಯುವಿನ ಗಾತ್ರ ಮತ್ತು ಶಕ್ತಿಯನ್ನು ಹೆಚ್ಚಿಸುವ ಗುರಿ ಹೊಂದಿದೆ. ಮಾನಸಿಕ ಏಕಾಗ್ರತೆಯನ್ನು ಹೆಚ್ಚಿಸುವುದು, ದೇಹದ ಸಹಿಷ್ಣುತೆಯನ್ನು ಹೆಚ್ಚಿಸುವುದು. ಇದರ ಪ್ರಯೋಜನಗಳು: ದೇಹದ ಶಕ್ತಿ ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸುವುದು, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುವುದು, ತೂಕ ಇಳಿಕೆಗೆ ಸಹಾಯಕವಾಗಿದೆ. ಉದಾಹರಣೆಗೆ ಸ್ವಿಮ್ಮಿಂಗ್, ಲಾಂಗ್ ಡಿಸ್ಟೆನ್ಸ್ ರನ್, ಯೋಗ, ಟ್ರೆಕ್ಕಿಂಗ್. ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ನ ಉದ್ದೇಶಗಳು: ಮಾಂಸಖಂಡಗಳನ್ನು ಬಲಪಡಿಸುವುದು, ದೇಹದ ಆಕಾರವನ್ನು ಸುಂದರವಾಗಿಸುವುದು, ದೈಹಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು. ಇದರ ಪ್ರಯೋಜನಗಳು: ದೇಹದ ಸ್ಥಿತಿಸ್ಥಾಪಕತ್ವ ಹೆಚ್ಚಿಸುತ್ತದೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ, ದೇಹದ ಸಾಮರ್ಥ್ಯ ಹೆಚ್ಚಿಸುತ್ತದೆ, ತೂಕ ಇಳಿಕೆಗೆ ಸಹಾಯಕವಾಗಿದೆ. ಉದಾಹರಣೆಗೆ ವೆಯ್ಟ್ ಲಿಫ್ಟಿಂಗ್, ಸ್ಕ್ವಾಟ್ಸ್, ಚಿನ್ ಅಪ್, ಪುಷ್ ಅಪ್. ಟಫ್ನಿಂಗ್ ಅಂಡ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ಗಳು: 5 km ಮತ್ತು 12 km ರನ್ನಿಂಗ್. ಇದರ ಉದ್ದೇಶಗಳು: ಚುರುಕುತನ ಹೆಚ್ಚಿಸುವುದು, ದೇಹದ ತೂಕ ಮತ್ತು ಒತ್ತಡವನ್ನು ಕಡಿಮೆಗೊಳಿಸುವುದು. ಇದರ ಪ್ರಯೋಜನಗಳು: ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ, ಕಾಲಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಡಕ್ ವಾಕ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಇದರ ಉದ್ದೇಶಗಳು: ದೇಹದ ತೊಡೆ ಮತ್ತು ಮೊಣಕಾಲು ಭಾಗದ ಸ್ನಾಯುಗಳನ್ನು ಬಲಪಡಿಸುವುದು, ಸೊಂಟವನ್ನು ಬಲಪಡಿಸುವುದು, ಮಂಡಿ ರಜ್ಜುಗಳನ್ನು ಬಲಪಡಿಸುವುದು. ಇದರ ಪ್ರಯೋಜನಗಳು: ಸೊಂಟದ ಭಾಗದ ಕೊಬ್ಬನ್ನು ಕರಗಿಸಲು ಸಹಾಯಕ, ರಕ್ತ ಪರಿಚಲನೆ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ಸಹಾಯಕ, ಸೊಂಟ ಮತ್ತು ಮೊಣಕಾಲಿನ ನಮ್ಯತೆಯನ್ನು ಹೆಚ್ಚಿಸುತ್ತದೆ. ಹನುಮಾನ್ ಜಂಪಿಂಗ್ ವಿತ್ ರನ್. ಉದ್ದೇಶಗಳು: ಚುರುಕುತನ ಹೆಚ್ಚಿಸುವುದು, ದೇಹದ ಶಕ್ತಿ ಮತ್ತು ಸ್ಥಿರತೆಯನ್ನು ಸುಧಾರಿಸುವುದು, ಜಂಪಿಂಗ್ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದು. ಇದರ ಪ್ರಯೋಜನಗಳು: ಕೈಕಾಲುಗಳ ಸ್ನಾಯುಗಳನ್ನು ಬಲಪಡಿಸುತ್ತದೆ, ದೇಹದ ತೂಕ ಇಳಿಕೆಗೆ ಸಹಾಯಕವಾಗಿದೆ, ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಸೈಡ್ ರನ್ನಿಂಗ್ ವಿತ್ ಆರ್ಮ್ ಸ್ವಿಂಗ್. ಇದರ ಉದ್ದೇಶಗಳು: ತೋಳಿನ ಸ್ನಾಯುಗಳನ್ನು ಬಲಪಡಿಸುವುದು, ದೇಹದ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವುದು, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುವುದು. ಇದರ ಪ್ರಯೋಜನಗಳು: ತೂಕ ನಷ್ಟ ಮತ್ತು ತೂಕ ನಿರ್ವಹಣೆಗೆ ಸಹಾಯಕವಾಗಿದೆ, ಹೊಟ್ಟೆಯ ಭಾಗದ ಬೊಜ್ಜು ಕರಗಿಸಲು ಸಹಾಯಕವಾಗಿದೆ, ಕೈಕಾಲುಗಳು ಮತ್ತು ತೋಳುಗಳ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಸಿಟ್ಟಿಂಗ್ ಪಂಚ್ ಫಾರ್ವರ್ಡ್ನ ಉದ್ದೇಶಗಳು: ಈ ವ್ಯಾಯಾಮವು ದೇಹದ ಚಲನಶೀಲತೆ ಮತ್ತು ದೇಹದ ಸದೃಢತೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ದೇಹ ಮತ್ತು ಮನಸ್ಸಿನ ಏಕಾಗ್ರತೆ ಹೆಚ್ಚಿಸುವುದು, ಉತ್ತಮ ದೈಹಿಕ ಆರೋಗ್ಯವನ್ನು ಸುಧಾರಿಸುವುದು. ಇದರ ಪ್ರಯೋಜನಗಳು: ಕೈಕಾಲುಗಳ ಸ್ನಾಯುಗಳನ್ನು ಬಲಪಡಿಸುತ್ತದೆ, ದೇಹ ಮತ್ತು ಮನಸ್ಸು ಸಮನ್ವಯಗೊಳಿಸುವುದು, ತೂಕ ನಷ್ಟ ಮತ್ತು ತೂಕ ನಿರ್ವಹಣೆಗೆ ಸಹಾಯಕವಾಗಿದೆ. ಫ್ರಾಗ್ ಜಂಪ್. ಇದರ ಉದ್ದೇಶಗಳು: ಮೊಣಕಾಲಿನ ಸುತ್ತಮುತ್ತಲಿನ ಸ್ನಾಯುಗಳನ್ನು ಬಲಪಡಿಸುವುದು, ಸ್ನಾಯುಗಳ ಸಹಿಷ್ಣುತೆಯನ್ನು ಹೆಚ್ಚಿಸುವುದು, ಹೃದಯ ರಕ್ತನಾಳದ ಆರೋಗ್ಯ ಸುಧಾರಿಸುವುದು. ಇದರ ಪ್ರಯೋಜನಗಳು: ತೊಡೆ ಭಾಗದ ಬೊಜ್ಜು ಕರಗಿಸಲು ಸಹಾಯಕ, ತೂಕ ನಷ್ಟ ಮತ್ತು ತೂಕ ನಿರ್ವಹಣೆಗೆ ಸಹಾಯಕ, ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಗ್ರೌಂಡ್ ಟಚಿಂಗ್ ವಿತ್ ಬೆಂಡ್ ರನ್ನಿಂಗ್. ಇದರ ಉದ್ದೇಶಗಳು: ದೇಹದ ಸ್ಥಿತಿಸ್ಥಾಪಕತ್ವ ಹೆಚ್ಚಿಸುವುದು, ಕಾಲುಗಳ ಶಕ್ತಿಯನ್ನು ಹೆಚ್ಚಿಸುವುದು, ಮಾಂಸಖಂಡಗಳನ್ನು ಬಲವರ್ಧನೆಗೊಳಿಸುವುದು. ಇದರ ಪ್ರಯೋಜನಗಳು: ಹೊಟ್ಟೆ ಭಾಗದ ಕೊಬ್ಬು ಕರಗಿಸಲು ಸಹಾಯಕ, ಉತ್ತಮವಾದ ಶರೀರದ ಆಕಾರ ಹೊಂದಲು ಸಹಾಯಕ, ಚುರುಕುತನ ಮತ್ತು ಸಹಿಷ್ಣುತೆ ಗುಣವನ್ನು ಹೆಚ್ಚಿಸುತ್ತದೆ. ಸೈಡ್ ಸಿಟ್ಟಿಂಗ್ ಎಕ್ಸರ್ಸೈಸ್. ಇದರ ಉದ್ದೇಶಗಳು: ಕೋರ್ ಸ್ನಾಯುಗಳನ್ನು ಬಲಪಡಿಸುವುದು, ತೊಡೆ ಭಾಗದ ಸ್ನಾಯುಗಳನ್ನು ಬಲಪಡಿಸುವುದು, ಹೃದಯದ ಆರೋಗ್ಯ ಸುಧಾರಿಸುವುದು. ಇದರ ಪ್ರಯೋಜನಗಳು: ತೊಡೆ ಭಾಗದ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸುತ್ತದೆ, ತೂಕ ನಷ್ಟ ಮತ್ತು ತೂಕ ನಿರ್ವಹಣೆಗೆ ಸಹಾಯಕ, ದೇಹದ ನಮ್ಯತೆಯನ್ನು ಹೆಚ್ಚಿಸುತ್ತದೆ, ಕಿಬ್ಬೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಅಬ್ಡಾಮಿನಲ್ ಎಕ್ಸರ್ಸೈಸ್. ಇದರ ಉದ್ದೇಶಗಳು: ಇದರಲ್ಲಿ ಬರುವಂತಹ 3 ವ್ಯಾಯಾಮಗಳು ದೇಹದ ಹೊಟ್ಟೆಯ ಭಾಗ, ಬೆನ್ನಿನ ಭಾಗ ಮತ್ತು ಸೊಂಟದ ಭಾಗದಲ್ಲಿರುವ ಕೊಬ್ಬನ್ನು ಕಡಿಮೆ ಮಾಡುತ್ತದೆ, ದೇಹವನ್ನು ಸದೃಢಗೊಳಿಸುವುದು, ಸಂಪೂರ್ಣ ಹೊಟ್ಟೆಯ ಭಾಗವನ್ನು ಗಟ್ಟಿಗೊಳಿಸುತ್ತದೆ. ಇದರ ಪ್ರಯೋಜನಗಳು: ದೇಹದ ನಮ್ಯತೆಯನ್ನು ಹೆಚ್ಚಿಸುತ್ತದೆ, ತೂಕ ನಷ್ಟ ಮತ್ತು ತೂಕ ನಿರ್ವಹಣೆಗೆ ಸಹಾಯಕವಾಗಿದೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುವುದು.
ಆಂಕಲ್ ಬೆಂಡ್. ಇದರ ಉದ್ದೇಶಗಳು: ತೋಳುಗಳ ಶಕ್ತಿ ಮತ್ತು ಸಹಿಷ್ಣುತೆ ಹೆಚ್ಚಿಸುವುದು, ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಹೃದಯದ ಆರೋಗ್ಯ ಸುಧಾರಿಸುವುದು. ಇದರ ಪ್ರಯೋಜನಗಳು: ಕೈರಟ್ಟೆ ಮತ್ತು ಬೆರಳುಗಳ ಚುರುಕುತನ ಮತ್ತು ಚಲನಶೀಲತೆಯನ್ನು ಹೆಚ್ಚಿಸುತ್ತದೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುವುದು, ತೂಕ ನಷ್ಟ ಮತ್ತು ತೂಕ ನಿರ್ವಹಣೆಗೆ ಸಹಾಯಕ, ಕೋರ್ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಫೈರ್ಮ್ಯಾನ್ ಲಿಫ್ಟಿಂಗ್. ಇದರ ಉದ್ದೇಶಗಳು: ಭಾರ ಎತ್ತುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದು, ದೇಹದ ಸಹಿಷ್ಣುತೆ ಹೆಚ್ಚಿಸುವುದು, ದೇಹದ ಕಾರ್ಯಕ್ಷಮತೆ ಹೆಚ್ಚಿಸುವುದು. ಇದರ ಪ್ರಯೋಜನಗಳು: ಇದು ತುರ್ತು ರಕ್ಷಣಾ ತಂತ್ರವಾಗಿದ್ದು ಸೇನೆ ಹಾಗೂ ಅಗ್ನಿಶಾಮಕ ದಳದಲ್ಲಿ ಹೆಚ್ಚು ಬಳಕೆಯಲ್ಲಿದೆ. ತಂಡದ ಕೆಲಸ ಮತ್ತು ಸಂವಹನವನ್ನು ಹೆಚ್ಚಿಸುತ್ತದೆ, ತೂಕ ನಷ್ಟ ಮತ್ತು ತೂಕ ನಿರ್ವಹಣೆಗೆ ಸಹಾಯಕ, ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಅಭಿವೃದ್ಧಿಪಡಿಸುತ್ತದೆ. ಹನುಮಾನ್ ಲ್ಯಾಡರ್ ಮೇಕಿಂಗ್. ಇದರ ಉದ್ದೇಶಗಳು: ಮಾನವ ಏಣಿ ಎಂಬುದು ತುರ್ತು ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ದೈಹಿಕ ತರಬೇತಿಯಲ್ಲಿ ಸಾಮಾನ್ಯವಾಗಿ ಬಳಸುವ ತಂತ್ರವಾಗಿದೆ. ತಂಡದ ಕೆಲಸ ಮತ್ತು ಸಂವಹನವನ್ನು ಹೆಚ್ಚಿಸುವುದು, ನಾಯಕತ್ವದ ಗುಣ ಬೆಳೆಸುವುದು. ಇದರ ಪ್ರಯೋಜನಗಳು: ದೇಹದ ಶಕ್ತಿ, ಸಾಮರ್ಥ್ಯ ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ, ಅಥ್ಲೆಟಿಕ್ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು, ಒಟ್ಟಾರೆ ದೇಹದ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು, ದೇಹದ ಸಮತೋಲನ ಮತ್ತು ಸಮನ್ವಯವನ್ನು ಸುಧಾರಿಸುವುದು. ಲೆಗ್ ಅಂಡ್ ಬಾಡಿ ಸ್ಟ್ರೆಚಿಂಗ್ ಇನ್ ಬೆಡ್. ಉದ್ದೇಶಗಳು: ಕೈಕಾಲುಗಳ ಸ್ನಾಯುಗಳನ್ನು ಬಲಪಡಿಸುವುದು, ದೇಹದ ಸಮತೋಲನ ಕಾಪಾಡುವುದು, ದೇಹದ ಶಕ್ತಿ ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸುವುದು. ಇದರ ಪ್ರಯೋಜನಗಳು: ದೇಹದ ನಮ್ಯತೆಯನ್ನು ಹೆಚ್ಚಿಸುವುದು, ದೇಹದ ಸ್ನಾಯು ಸೆಳೆತವನ್ನು ಕಡಿಮೆ ಮಾಡುತ್ತದೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುವುದು, ತೂಕ ನಷ್ಟ ಮತ್ತು ತೂಕ ನಿರ್ವಹಣೆಗೆ ಸಹಾಯಕ, ಹೊಟ್ಟೆ ಭಾಗದ ಬೊಜ್ಜು ಕರಗಿಸಲು ಸಹಾಯಕ.